ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ. ಹೌದು, ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋದು ಏನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ತಮಿಳಿನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ನಾನು ಇವತ್ತು ನಿಮ್ಮನ್ನ ನಮ್ಮ ಹಾಸನದ ಹೊಳ್ಳಳು ಗ್ರಾಮದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಇದು ತುಂಬಾ ಹಳೆ ಕಾಲದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಹೊಯ್ಸಳ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಪಣೆ ಆಗಿದೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಕೇವಲ ನಮ್ಮ ಹಾಸನದಿಂದ 20 ಕಿಲೋಮೀಟರ್ ಆಗುವಂಥದ್ದು. ಸೊ ಶಾಂತಿಗ್ರಾಮ ಟೋಲ್ ಪಾಸ್ ಆದ ತಕ್ಷಣ ನಿಮಗೆ ಮಳಾಳಿ ಗ್ರಾಮ ಅಂತ ಒಂದು ರೈಟ್ ಸೈಡ್ಗೆ ರೋಡ್ ಸಿಗುತ್ತೆ, ಅಲ್ಲಿ ನಿಮಗೆ ಹೋಗುವಂಥದ್ದು. ಸೊ ಮೊದಲೇ ನಿಮಗೆ ಹೊಳ್ಳಳು ಗ್ರಾಮ ನಿಮಗೆ ಸಿಗುವಂಥದ್ದು. ತುಂಬಾನೇ ಹತ್ರ ಇದೆ ಪ್ಲೇಸ್. ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಬಿಫೋರ್ ಶಾಂತಿಗ್ರಾಮ ಟೋಲ್ ಪಾಸ್ ಹಿಂದೆನೆ ನಿಮಗೆ ಬೆಂಗಳೂರು ಕಡೆನೇ ಬರ್ತಿದ್ರೆ ಲೆಫ್ಟ್ ಸೈಡ್ಗೆ ನಿಮಗೆ ಸಿಗುವಂಥದ್ದು. ಸೊ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾನೇ ಅದ್ಭುತವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ನೋಡ್ತಾ ಇದ್ರಲ್ಲ, ಇದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ ಯಾವ ರೀತಿ ಕಂಡೀಷನ್ ಆಗಿದೆ. ನೋಡಿದ್ರೆ ನಮಗೆ ಬೇಜಾರಾಗ್ತಿದೆ. ಇಂಥ ಅದ್ಭುತವಾದ ದೇವಸ್ಥಾನನ ಇನ್ನೂ ಯಾಕೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ನಮಗೂ ಇನ್ನೂ ತಿಳಿದು ಬಂದಿಲ್ಲ. ಬಟ್ ಇಲ್ಲಿನ ಜನ ಹೇಳ್ತಾರೆ ಇನ್ನು ಸದ್ಯದಲ್ಲೇ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ. ಬಟ್ ದೇವಸ್ಥಾನ ಮತ್ತು ನೆಕ್ಸ್ಟ್ ಲೆವೆಲಾಗಿದೆ. ಎಸ್ಪೆಷಲಿ ಮೂರ್ತಿ ಅಂತೂ, ಯೋಗ ನರಸಿಂಹ ಮೂರ್ತಿ ಅಂತೂ ಕೇಳಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ನೋಡ್ಬೋದು, ತುಂಬಾ ಅದ್ಭುತವಾಗಿ ಕಾಣೋವಂಥದ್ದು. ಸೊ ನೋಡ್ತಾ ಇದ್ರಲ್ಲ, ಇದು ಒಂದು ಹೊಯ್ಸಳ ಕಾಲದ್ದು ಅಂತಲೇ ಹೇಳೋವಂಥದ್ದು ಇಲ್ಲಿನ ಜನ ಹೇಳ್ತಾರೆ. ಬಟ್ ನಮ್ಗಿನ್ನೂ ಇಲ್ಲಿ ಯಾರು ಇದ್ದಿದ್ರೆ ಗೊತ್ತಾಗೋದು. ಬಟ್ ಏನಪ್ಪ ಅಂದರೆ ನಾವು ಒಂದು ವ್ಲಾಗ್ಸ್ ಎಲ್ಲ ನೋಡ್ಕೊಂಡೇ ಬರೋವಂಥದ್ದು. ಸೊ ಬಟ್ ಇದನ್ನು ಗೂಗಲಲ್ಲಿ ಚೆಕ್ ಮಾಡಿದಾಗ ಇದು ಹೊಯ್ಸಳ ಕಾಲದ್ದು ಅಂತ ಕೇಳ್ಪಟ್ಟೆ. ಸೊ ನೋಡೋಣ. ಇಲ್ಲಿ ಆ್ಯಕ್ಚುಲಿ ಇದೊಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ನೋಡ್ಬಿಟ್ಟು ಇಂಪ್ರೂವ್ಮೆಂಟ್ ಮಾಡಿ ಒಂದು ಬೋರ್ಡ್ ಹಾಕಿದರೆ ಪ್ರತಿಯೊಂದು ಡೀಟೇಲ್ಸ್ ಸಿಗೋವಂಥದ್ದು. ಸೊ ನೋಡಿ, ಈ ರೀತಿ ನಿಮಗೆ ಕಾಣೋಂಥದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಈ ರೀತಿ ಇದೆ. ಒಟ್ಟು 4 ಒಂದು ದೊಡ್ಡ ದೊಡ್ಡ ಕಂಬಗಳಿದೆ. ತುಂಬ ದೊಡ್ಡ ಗಾತ್ರದಲ್ಲಿ ಕಂಬ. ನೋಡಿ ಎಷ್ಟು ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು ಮಾತ್ರ. ಸೊ ಅದೇ ರೀತಿ ನೀವು ಮೇಲೆ ನೋಡಿದರೆ ಒಂದು ಸುಂದರವಾದ ಒಂದು ಸಿಂಪಲಾಗಿ ಮಾಡಿದ್ದಾರೆ. ಒಂದು ಲೋಟಸ್ ಒಂದು ಡಿಸೈನ್ ಕಾಣೋಂಥದ್ದು ಸಿಂಪಲ್ ಆಗಿದೆ. ಈ ರೀತಿ ಕಾಣೋಂಥದ್ದು ನೋಡ್ತಾ ಇದ್ದಾರಲ್ಲ. ಸೊ ಅದೇ ರೀತಿ ಇಲ್ಲೊಂದು ಫ್ಲವರ್ ಡಿಸೈನ್ ಮಾಡಿದ್ದಾರೆ ಇದಕ್ಕೆ. ಹಾಗೂ ಗರ್ಭಗುಡಿಯಲ್ಲೂ ಸಹ ಇರುವಂಥದ್ದು. ಸೊ ನೋಡ್ಬೋದು. ಸೊ ಯೋಗ ನರಸಿಂಹಸ್ವಾಮಿ ದೇವರು ಅಲ್ಲಿ ನಿಮಗೆ ಕಾಣುವಂಥದ್ದು. ಸೊ ಐ ಥಿಂಕ್ ಈ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಕೇವಲ ಹಾಸನದಿಂದ ಈ ಸ್ಥಳಕ್ಕೆ 15 ಕಿಲೋಮೀಟರ್ ಆಗುವಂಥದ್ದು. ಸೊ ನೀವು ಒಂದು ಟೋಲ್ ಪಾಸ್ ಮಾಡೋದಷ್ಟೇ ನಿಮಗೆ ಸಡನ್ನಾಗಿ ನಿಮಗೆ ರೈಟ್ ಸೈಡಿಗೆ ಮಳಳ್ಳಿ ಅಂತ ಒಂದು ಗ್ರಾಮ, ಒಂದು ಬೋರ್ಡ್ ಹಾಕಿದ್ದಾರೆ, ಗ್ರಾಮಕ್ಕೆ ಒಂದು ಬೋರ್ಡು. ಸೊ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಮಳಳ್ಳಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಸಾಕು ಹೇಳ್ತಾರೆ. ನಿಮಗೆ ಶಾಂತಿಗ್ರಾಮ ಟೋಲ್ ಪಾಸ್ ಆದಷ್ಟು ಸಾಕು ನಿಮಗೆ ಕಾಣುವಂಥದ್ದು. ಸೊ ರೈಟ್ ಸೈಡಿಂದ ಅಲ್ಲಿಂದ ಕೇವಲ ಒಂದು 2 ಕಿಲೋಮೀಟರ್ ಅಷ್ಟೇ, 2 3 ಕಿಲೋಮೀಟರ್ ಆಗುವಂಥದ್ದು. ಸೊ ತುಂಬಾ ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.